ನಾವು ತುಂಬ ನೊಂದಿದ್ವಿ. ವಾಸ್ತುವಲ್ಲಾಗಲಿ, ನಮ್ಮ ಮನೆ ಪರಿಸ್ಥಿತಿ, ಆರೋಗ್ಯ. ನಾನು ಯಾರನ್ನೂ ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಅಣ್ಣನ ಅವರಿಂದ ನಮಗೆ ಎಷ್ಟಾಗಿದೆ ಅಂದರೆ ನಮ್ಮ ಜೀವನ ಒಂದು ಲೆಫ್ಟಿಂದ ರೈಟಿಗೆ ತಿರುಗಿದೆ. ನಾವು ಅವ್ರನ್ನ ಸಾಯೋ ತನಕ ನೆನೆಸ್ಕೊಬೇಕು. ಅವರು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಆಗಿರ್ತದೆ. ನಾನು ಯಾರನ್ನೂ ನಂಬಲ್ಲ. ನಾನು ಒಂದು 15 ವರ್ಷದಿಂದ ಜ್ಯೋತಿಷ್ಯ ಅವರು ಇವರು ತುಂಬ ದುಡ್ಡು ವ್ಯಯ ಮಾಡ್ಕೊಂಡಿದ್ದೀನಿ. ಒಂದು ನಮ್ಮ ಮನೆ ಕಾಲಿಟ್ಟ ಮೇಲೆ ನಮಗೇನೋ ಒಂದು ಅದೇನೋ ಹೇಳ್ತಾರಲ್ಲ, ದೇವ್ರು ಬಂದು ಏನೋ ಒಂದು ವರ ಕೊಟ್ಟರೆ ಹೆಂಗಿರ್ತದೋ ಆ ಥರ ಆಯಿತು. ನಮಗೆ ಆಶ್ಚರ್ಯ. ಮನೇಲಿ ಕೂಡ ತುಂಬ ಚೆನ್ನಾಗಿದ್ದಾರೆ. ಈಗ ಒಂದೇ ವರ್ಷ ಆಗಿದ್ದು ನೋಡು, 1 ವರ್ಷದಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೀವಿ. ಸಂಪಾದನೆನೂ ಆಗ್ತಾಯಿದೆ. ಹಾಗೂ ಅವರೇ ನಮ್ಮ ಮನೆ ಪ್ಲ್ಯಾನು ಎಲ್ಲ ಹಾಕ್ಕೊಟ್ಟಿದ್ದಾರೆ. ಬಿಲ್ಡಿಂಗ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಬರ್ಕೊಟ್ಟ ಜಾತಕ ನಾನು ಇದುವರೆಗೂ ಯಾರನ್ನೂ ಎಲ್ಲೂ ನೋಡಿಲ್ಲ. ನಾವು ತುಂಬ ಶಾಸ್ತ್ರ ನೋಡಿದ್ದೀನಿ, ಜಾತಕದವರು ನೋಡಿದ್ದೀನಿ, ಸ್ವಾಮಿಗಳನ್ನೂ ನೋಡಿದ್ದೀನಿ. ಆದರೆ ಇವ್ರು ಬರ್ಕೊಟ್ಟ ಜಾತಕದಲ್ಲಿ ನಮ್ಮ ಈ ಕುಂಡಲಿ ಅಂತ ಬರುತ್ತೆ. ಆ ಕುಂಡಲಿಯಲ್ಲಿ ಯಾವ ರಾಶಿಯಲ್ಲಿ ಏನೇನಾಗುತ್ತೆ, 8 ವರ್ಷ ಒಂಥರ ಬೆಡ್ಡಲ್ಲಿ ಇದ್ದಂಗೆ ಇದ್ದರು ಅವರು. ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಮಿಸಸ್ಗೆ ಮೈಗೆ ಹುಷಾರು ಇಲ್ದಿರ 8 ವರ್ಷ ಅವರು ನಂಗೆ ತಿಳ್ಮಟ್ಟಿಗೆ ಒಂದು 70-80 ಲಕ್ಷ ಖರ್ಚು ಮಾಡಿದ್ದೀನಿ. ಇವ್ರು ಬಂದು ಒಂದು ಪರಿಹಾರ ಹೇಳಿದ್ರು, 3 ತಿಂಗಳೆಲ್ಲ ಅವರು ಚೆನ್ನಾಗಾಗಿದ್ರು. ನಮಸ್ತೆ, ನಮ್ಮ ಹೆಸರು ಗಂಗಾಧರ್ ಅಂತ, ರಾಂಪುರ ಗ್ರಾಮದ ವಾಸಿಗಳು ನಾವು. ಒಂದು ವರ್ಷದಿಂದ ನಮಗೆ ಸೋಮಶೇಖರ್ ಸ್ವಾಮೀಜಿಗಳವರು ಅವ್ರ ಬಗ್ಗೆ ಕೇಳ್ಪಟ್ಟೆ. ನಾವು ತುಂಬ ನೊಂದಿದ್ವಿ. ವಾಸ್ತುವಲ್ಲಾಗಲಿ, ನಮ್ಮ ಮನೆ ಪರಿಸ್ಥಿತಿ, ಆರೋಗ್ಯ. ನಾನು ಯಾರನ್ನೂ ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಅಣ್ಣನ ಮುಖಾಂತರ ಅವ್ರ ಪರಿಚಯ ಆಯಿತು. ತುಂಬ ಕಾಡಿ ಬೇಡಿ ಅವ್ರನ್ನ ಒಂದು 6 ತಿಂಗಳು ನಮ್ಮ ಮನೆಗೆ ಬನ್ನಿ ಅಂತೇಳಿ ಕರೆದು ಒಂದು ಸಲ ಅವ್ರು ನಮ್ಮ ಮನೆಗೆ ಭೇಟಿ ನೀಡಿದರು. ಅವಾಗ ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು, ಈ ಥರ ಎಲ್ಲ ಇದೆಯಾ ಅಂತ. ನಮಗೆ ಒಂದು ವಾಸ್ತು ಪ್ರಕಾರ ಮನೆಯೂ ಸರಿ ಮಾಡಿಕೊಟ್ರು. ಹಾಗೂ ಆರೋಗ್ಯದಲ್ಲಿ ಒಂದು 8-10 ವರ್ಷದಿಂದ ನಮ್ಮ ಮನೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಇತ್ತು. ಅವ್ರು ಬಂದು ನಮಗೆ ಪರಿಹಾರ ಕೊಟ್ಟರು. ನಾಗಪ್ರತಿಷ್ಠೆ ಆಗಲಿ, ನಾಗಸರ್ಪದೋಷ ಆಗಲಿ, ಇವಾಗ ಪೂಜೆಗಳೆಲ್ಲ ಮಾಡಿಸಿದ್ರು. ನಮಗೆ ತುಂಬ ಒಳ್ಳೆಯದಾಗಿದೆ. ಅವರಿಂದ ನಮಗೆ ಎಷ್ಟಾಗಿದೆ ಅಂದರೆ ನಮ್ಮ ಜೀವನ ಒಂದು ಲೆಫ್ಟಿಂದ ರೈಟಿಗೆ ತಿರುಗಿದೆ. ನಾವು ಅವ್ರನ್ನ ಸಾಯೋ ತನಕ ನೆನೆಸ್ಕೊಬೇಕು. ಮತ್ತು ನಮ್ಮ ವ್ಯವಹಾರದಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು. ಅದನ್ನು ನಮಗೆ ಸರಿ ಮಾಡಿಕೊಟ್ರು. ನಮ್ಮ ವ್ಯವಹಾರ ಮತ್ತು ಬಿಲ್ಡಿಂಗ್, ನಮ್ಮ ಆಸ್ತಿ ಪಾಸ್ತಿಗಳಲ್ಲಿ ಸ್ವಲ್ಪ ಕೇಸು ಕಚೇರಿಗಳು, ಹಾಗೂ ವ್ಯವಹಾರದಲ್ಲಿ ನಮ್ಮ ಬಿಲ್ಡಿಂಗ್ದು ಪ್ಲ್ಯಾನ್ ಕೂಡ ಅವರೇ ಮಾಡಿಕೊಟ್ರು. ಎಲ್ಲ ಸ್ಟಾಪ್ ಆಗಿತ್ತು, ಅವರೇ ಎಲ್ಲ ಸ್ಟಾರ್ಟ್ ಮಾಡಿಕೊಟ್ಟಿದ್ರು. ಈಗೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಅವ್ರ ಆಶೀರ್ವಾದದಿಂದ. ಅವರು ಹೇಳೋ ಮಾತು 100% ಸತ್ಯ ಆಗಿರ್ತದೆ. ನಾನು ಯಾರನ್ನೂ ನಂಬಲ್ಲ. ನಾನು ಒಂದು 15 ವರ್ಷದಿಂದ ಜ್ಯೋತಿಷ್ಯ ಅವರು ಇವರು ತುಂಬ ದುಡ್ಡು ವ್ಯಯ ಮಾಡ್ಕೊಂಡಿದ್ದೀನಿ. ಆದರೆ ಯಾರನ್ನೂ ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವ್ರು ಬಂದು ನಮ್ಮ ಮನೆ ಕಾಲಿಟ್ಟ ಮೇಲೆ ನಮಗೇನೋ ಒಂದು ಅದೇನೋ ಹೇಳ್ತಾರಲ್ಲ, ದೇವ್ರು ಬಂದು ಏನೋ ಒಂದು ವರ ಕೊಟ್ಟರೆ ಹೆಂಗಿರ್ತದೋ ಆ ಥರ ಆಯಿತು. ನಮಗೆ ಆಶ್ಚರ್ಯ. ಮನೇಲಿ ಕೂಡ ತುಂಬ ಚೆನ್ನಾಗಿದ್ದಾರೆ. ಈಗ ಒಂದೇ ವರ್ಷ ಆಗಿದ್ದು ನೋಡು, 1 ವರ್ಷದಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೀವಿ. ಸಂಪಾದನೆನೂ ಆಗ್ತಾಯಿದೆ. ಹಾಗೂ ಅವರೇ ನಮ್ಮ ಮನೆ ಪ್ಲ್ಯಾನು ಎಲ್ಲ ಹಾಕ್ಕೊಟ್ಟಿದ್ದಾರೆ. ಬಿಲ್ಡಿಂಗ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ನಮಗೇನು ತೊಂದರೆ ಇಲ್ಲ. ಈಗ ಅವರಿಂದ ನಾವು ತುಂಬ ಚೆನ್ನಾಗಾಗಿದ್ದೀವಿ. ಇನ್ನೂ ಮುಂದೆ ಚೆನ್ನಾಗಿ ಆಗ್ತೀವಿ. ಬರ್ಕೊಟ್ಟ ಜಾತಕ ನಾನು ಇದುವರೆಗೂ ಯಾರನ್ನೂ ಎಲ್ಲೂ ನೋಡಿಲ್ಲ. ನಾವು ತುಂಬ ಶಾಸ್ತ್ರ ನೋಡಿದ್ದೀನಿ, ಜಾತಕದವರು ನೋಡಿದ್ದೀನಿ, ಸ್ವಾಮಿಗಳನ್ನೂ ನೋಡಿದ್ದೀನಿ. ಆದರೆ ಇವ್ರು ಬರ್ಕೊಟ್ಟ ಜಾತಕದಲ್ಲಿ ನಮ್ಮ ಈ ಕುಂಡಲಿ ಅಂತ ಬರುತ್ತೆ. ಆ ಕುಂಡಲಿಯಲ್ಲಿ ಯಾವ ರಾಶಿಯಲ್ಲಿ ಏನೇನಾಗುತ್ತೆ, ಪ್ಲಸ್ಸು ನಾವು ಹುಟ್ಟಿದ ತಾರೀಕು ಟೈಮು ನೋಡಿಕೊಂಡು ನಮ್ಮ ಜಾತಕನ ಸೆಟ್ ಮಾಡಿ ಕ್ಲೀನಾಗಿ ಮಾಡಿಕೊಟ್ಟು, ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು, ಯಾವ ಪೂಜೆ ಮಾಡಿದ್ರೆ, ಅದು ಸಿಂಪಲ್ ಅಷ್ಟೇ. 100-200 ರೂಪಾಯಿ ಅಷ್ಟೇ. ಸಾವಿರಗಳು ಏನು ಖರ್ಚು ಮಾಡೋಂಗಿರಲಿಲ್ಲ. 100-200 ರೂಪಾಯಿ, 1000 ಒಳಗಡೆನೇ ಮಾಡೋ ಪೂಜೆಗಳು ಮಾಡಿ ಹೇಳ್ಕೊಟ್ರು. ಅದರಿಂದನೇ 1 ವರ್ಷದಿಂದನೇ ನಾವು ಎಲ್ಲೋ ಹೋಗಿದ್ದೀವಿ. ಕೆಳಗೆ ಬಿದ್ದವರು ಮೇಲೆ ಇದ್ದು ಈಗ ಯಾವುದೋ ಒಂದು ಸ್ಟೇಜಲ್ಲಿ ನಡೀತಾ ಇದ್ದೀವಿ. ಆರೋಗ್ಯದಿಂದ ಒಳ್ಳೆ ಸಂಪಾದನೆ ಕೂಡ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಮಿಸ್ಸಸ್ಸೂ ಈಗ ತುಂಬ ಚೆನ್ನಾಗಿದ್ದಾರೆ. 8 ವರ್ಷ ಒಂಥರ ಬೆಡ್ಡಲ್ಲಿ ಇದ್ದಂಗೆ ಇದ್ದರು ಅವರು. ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ.
ಆದರೆ ಇವ್ರು ಬಂದು ನಮಗೆ ಅವ್ರ ಜಾತಕ ನೋಡಿ ಮನೆ ನೋಡಿ ಈ ಥರ ಆಗಿದೆ, ನಿಮ್ಮ ಪ್ರಾಬ್ಲಮ್ ಆಗಿದೆ ಅಂಥೇಳಿ ನಾಗಪ್ರತಿಷ್ಠೆ ಒಂದು ದೊಡ್ಡದಾಗಿ ಮಾಡಿಕೊಟ್ರು. ಅದೊಂದು ನಾಗಪ್ರತಿಷ್ಠೆ ಚೆನ್ನಾಗಿ ಮಾಡಿಕೊಟ್ರು. ಅದು ತುಂಬ ಚೆನ್ನಾಗಿ ದೇವ್ರ ಆಶೀರ್ವಾದದಿಂದ ಎಲ್ಲ ಮುಕ್ತಿ ಸಿಕ್ಕಿತು. ಆಮೇಲೆ ಶ್ರೀಕಾಳಹಸ್ತಿಗೆ ಹೇಳಿದ್ರು, ಅಲ್ಲಿ ಹೋಗಿ ಬಂದ್ವಿ. ಬರೀ ಅಷ್ಟೇ ಹೋಗೋದು ಬರೋದು, ಅಲ್ಲಿ ಹೋಗಿ ಒಂದು ಪೂಜೆ ಹೇಳ್ತಾರೆ, 1,500 ರೂಪಾಯಿದು ಅಷ್ಟೇ, ಇನ್ನೇನು ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡೋಂಗಿಲ್ಲ. ಮಾಡಿ ನಮಗೆಲ್ಲ ಈಗ ತುಂಬ ಚೆನ್ನಾಗಾಗಿದೆ. ವಾಸ್ತು ತುಂಬ ಚೆನ್ನಾಗಿ ನೋಡ್ತಾರೆ. ಪ್ಲಸ್ಸು ಇದು ಏನದು ಪ್ಲ್ಯಾನು, ಬಿಲ್ಡಿಂಗ್ ಪ್ಲ್ಯಾನ್ಸ್ ಆಗಲಿ, ಆರ್ಕಿಟೆಕ್ಟ್ ಥರ ಒಂದು ಸ್ಕೆಚ್ ಹಾಕಿ ಕೊಡ್ತಾರೆ ಅವರು. ನೀವು ಯಾವ ಆರ್ಕಿಟೆಕ್ಟ್ ಹತ್ರ ಹೋದ್ರೂ ಅದು ಫೇಲ್ಯೂರ್ ಅನ್ನೋದೇ ಇಲ್ಲ. ಆ ಥರ ಎಲ್ಲ ತುಂಬ ಫಾರ್ವರ್ಡ್ ಇದ್ದಾರೆ ಅವರು. ಈಗ ಅವ್ರು ಚಿಕ್ಕ ವಯಸ್ಸು ಅನಿಸುತ್ತೆ ಸ್ವಾಮಿಗಳದ್ದು, ಇನ್ನೂ ಒಂದು 5-6 ವರ್ಷ ಹೋದರೆ ಅವರು ತುಂಬ ದೊಡ್ಡ ಸ್ವಾಮಿಗಳಾಗ್ತಾರೆ. ನಮಗಂತೂ ತುಂಬ ಸಂತೋಷ ಆಗಿದೆ ಅವ್ರು ಸಿಕ್ಕಿರೋದು. ನಾವು ಯಾರು ಸಿಕ್ಕಿದ್ರು ಹೇಳ್ತೀವಿ ಅವ್ರಿಗೆ, ಅವ್ರ ಹತ್ರ ಕರ್ಕೊಂಡೋಗಿ ನಾವೇ ಬಿಡ್ತೀವಿ ಸಮಸ್ಯೆ ಇರೋರನ್ನ. ಹೋಗಿ ಫಸ್ಟ್ ನೋಡ್ಕೊಳ್ಳಿ, ತುಂಬ ಫಾಸ್ಟಾಗಿ ರಿಕವರ್ ಆಗ್ತೀರಾ. ತುಂಬ ಜನಕ್ಕೆ ಹೇಳಿದ್ದೀವಿ, ಕಳಿಸ್ತಾ ಇದ್ದೀವಿ ಆಲ್ರೆಡಿ. ಅವ್ರ ಕಡೆಯಿಂದ ತುಂಬ ಉಪಯೋಗ ಆಗಿ ಅವರು ಪಾಪ ತುಂಬ ಜನ ಬಂದು ಅವ್ರ ಕಷ್ಟಗಳೆಲ್ಲನೂ ಪರಿಹಾರ ಆಗಿದೆ. ಎಷ್ಟು ಈಗ ನಮ್ಮ ಏರಿಯಾದಲ್ಲೇ ಸುಮಾರು ನಾಗಪ್ರತಿಷ್ಠೆ, ಅವ್ರಿಗೆ ಸಮಸ್ಯೆ ಇರೋರು ಬಂದು ನಾಗಪ್ರತಿಷ್ಠೆ ಮಾಡಿ ಅವ್ರ ಸಮಸ್ಯೆ ಪರಿಹಾರ ಆಗಿ ಚೆನ್ನಾಗಿದ್ದಾರೆ. ಈಗ ಆರೋಗ್ಯ ಮೇಯ್ನು, ಆರೋಗ್ಯದಲ್ಲಿ ಸಮಸ್ಯೆ ಆದರೆ ನಾವು ಬದುಕೋಕ್ಕಾಗುತ್ತಾ ಅಂತಂದರೆ ಆರೋಗ್ಯ ಬಂದು ಸರಿ ಮಾಡಿ ವಿತಿನ್ ಡೇಸು, ಇನ್ನೇನು ತಿಂಗಳು 2 ತಿಂಗಳೇನಿಲ್ಲ, ನೀವು ಅವ್ರು ಹೇಳೋ ಪೀರಿಯಡಲ್ಲಿ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಯಾವುದೇ ಸಮಸ್ಯೆಯಿಂದ ನೀವು ಅಟ್ಲೀಸ್ಟ್ 90% ನಾವು ಪಾರಾಗ್ಬೋದು. ಒಂದು 10% ನಮ್ಗೆ ಇದ್ದೇ ಇರುತ್ತೆ, ಅದು ದೇವ್ರದ್ದು ಇರುತ್ತೆ. ಅದು 90% ನಮ್ಮ ಜಾತಕ ದೋಷದಲ್ಲಿ ಇರ್ತದೆ. ಅದು ನಮ್ಗೆ ಗೊತ್ತಿರಲ್ಲ ನೋಡಿ. ಇಂಥವ್ರು ಯಾರೋ ಪುಣ್ಯಾತ್ಮರು ಬಂದು ನಮಗೆ ಹೇಳ್ಕೊಟ್ಟು ದೇವರೇ ಕಳಿಸಿ ನಮ್ಮನ್ನು ಜಾತಕ ನೋಡಿಸಿ ಬರ್ಸ್ಕೊಟ್ಟು ಒಳ್ಳೆ ಪರಿಹಾರ ಆಗಿ ನಾವೀಗ ಸಂತೋಷವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಬಿಸ್ನೆಸ್ಸಲ್ಲೂ ಚೆನ್ನಾಗಿದ್ದೀವಿ. 100% ನಾವೇ ನಮ್ಮಲ್ಲ, ನಾವು ನಮ್ಮದೇ ಇಲ್ಲ ಯಾರನ್ನೂ. ನಾವು ಸುಮಾರು ಲಕ್ಷಗಳು ಖರ್ಚು ಮಾಡಿದ್ದೀನಿ. ನಮ್ಮ ಮಿಸಸ್ಗೆ ಮೈಗೆ ಹುಷಾರು ಇಲ್ದಿರ 8 ವರ್ಷ ಅವರು ನಂಗೆ ತಿಳಿದ್ಮಟ್ಟಿಗೆ ಒಂದು 70-80 ಲಕ್ಷ ಖರ್ಚು ಮಾಡಿದ್ದೀನಿ, ವಾಸಿನೇ ಆಗಿಲ್ಲ. ಇವ್ರು ಬಂದು ಒಂದು ಪರಿಹಾರ ಹೇಳಿದ್ರು, 3 ತಿಂಗಳೆಲ್ಲ ಅವರು ಚೆನ್ನಾಗಾಗಿದ್ರು. 10 ವರ್ಷ ನಾವು ಅನುಭವಿಸಿದ್ದು ಹಾಸ್ಪಿಟ್ಲಲ್ಲಿ, ಒಂದಿನ ಬಿಟ್ಟು ಒಂದಿನ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಇದೆಲ್ಲ ಅವ್ರಿಗೆ ಬೇಜಾರಾಯಿತು, ಈ ಥರ ಎಲ್ಲ ಆಗಿದೆಯಲ್ಲಪ್ಪ, ನೀನೇನು ನೋಡ್ಕೊಂಡಿಲ್ಲ. ಈ ನಾವು ಯಾರಿಗೆ ಗೊತ್ತಾಗುತ್ತೆ, ಈ ಶಾಸ್ತ್ರ ನೋಡೋರು ಎಲ್ಲ ಒಂದೇ ಥರ ಅನ್ಕೊಂತೀವಿ. ಆದರೆ ನೋಡಿ ಇವ್ರು ಬಂದಮೇಲೆ ಚೆನ್ನಾಗಿದ್ದೀವಿ. ಮತ್ತು ನಾವು ಹೇಳ್ಕೊಳ್ಳೋಷ್ಟು ಇನ್ನೂ ಜಾಸ್ತಿ ಇದೆ. ಜನಗಳಿಗೆ ಹೇಳ್ಬೇಕು, ಈ ಥರ ಹೋಗಿ ಪ್ರಾಬ್ಲಮ್ ಇರೋರಿಗೆ ಹೇಳ್ಬೇಕು. ನಮಸ್ತೆ, ನನ್ನ ಹೆಸರು ಶಶಿಕಲಾ ಅಂತ, ರಾಂಪುರ. ಸೋಮಶೇಖರ್ ಗುರೂಜಿಯವ್ರು ಬಂದಮೇಲೆ ನಾವು ತುಂಬ ಚೆನ್ನಾಗಾಗಿದ್ದೀವಿ. ಅವ್ರು ಬಂದು ನಮ್ಮ ಮನೇಲಿ ವಾಸ್ತು ನೋಡಿ, ನನ್ನನ್ನು ನೋಡಿ ತುಂಬ ಹಾಸ್ಪಿಟ್ಲೆಲ್ಲ ಸುತ್ತಾ ಇದ್ದೆ ನಾನು ಯಾವಾಗ್ಲೂ. ಅವ್ರ ಹತ್ರ ಜಾತಕ ಬರೆಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಾಗಿದ್ದೀವಿ. ಅವ್ರ ಹತ್ರ ಮನೆ ಆಯ ಆಗಲಿ ಏನಾದರೂ ವಾಸ್ತು ಆಗಲಿ ನೋಡೋದಾದರೆ ತುಂಬ ಚೆನ್ನಾಗಿ ನೋಡ್ತಾರೆ. ಅವ್ರ ಕೈಯಲ್ಲಿ ಪ್ಲ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ದುಡ್ಡೆಲ್ಲ ಚೆನ್ನಾಗಿ ಒನ್ಗೂಡುತ್ತೆ, ಅದರ್ಸ್ಕದೆ ಹಂಗೆ ಬರ್ತಾ ಇರುತ್ತೆ, ಚೆನ್ನಾಗಿದಾಗುತ್ತೆ. ಆರೋಗ್ಯದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಒಂದು 7-8 ವರ್ಷ ಒಂದು ದಿನಕ್ಕೆ 2 ಸರಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿ ಒಂದೇ ಸರಿ ಬಂದು ನಮ್ಮ ಮನೇಲಿ ನೋಡಿದ್ದವರು. ಅವ್ರು ಬಂದು ನೋಡಿ ಮನೆ ಇದೆಲ್ಲ ನೋಡಿ ಪ್ಲ್ಯಾನ್ ಎಲ್ಲ ಮಾಡಿ ನನಗೆ ಏನೇನು ಪೂಜೆ ಮಾಡಬೇಕಂತ ಹೇಳಿ ಜಾತಕ ಎಲ್ಲ ಬರೆದು ನಾಗ ಪ್ರತಿಷ್ಠಾಪನೆ ಮಾಡಿ ಇದೇ ಥರ ಮಾಡ್ಕೊಂಡು ಹೋಗಿ ಅಂದರೆ 3 ತಿಂಗಳಲ್ಲಿ ಸ್ಟಡಿ ಆಗಿಬಿಟ್ಟೆ ನಾನು. ಆ ಥರ ಆಗಿದೆ, ಒಂದು 50-60 ಲಕ್ಷ ಆಗಿದೆ ಸರ್. ತುಂಬ ಕಷ್ಟ ಬಿದ್ದಿದ್ದೀವಿ. ಒಟ್ನಲ್ಲಿ ಅವ್ರು ಬಂದು ಹೆಜ್ಜೆ ಇಟ್ಟರು ನಾವು ಸ್ವಲ್ಪ ಚೆನ್ನಾಗಾದ್ವಿ.